ಹಲೋ, ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಸೊ ಲೆಟ್ಸ್ ಸಾಲ್ವ್ ಮೋಸ್ಟ್ ಇಂಪಾರ್ಟೆಂಟ್ 10 ಕ್ವಶನ್ಸ್ ಫಾರ್ RRB ಗ್ರೂಪ್ ಡಿ, SSC ಎಕ್ಸಾಮ್ಸ್ ಮತ್ತು ಬೇರೆ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ಗೆ 100% ಹೆಲ್ಪ್ ಆಗುತ್ತದೆ. ನೋಡ್ರಿ, ಡೋಂಟ್ ವೇಸ್ಟ್ ದ ಟೈಮ್, ಲೆಟ್ ಸ್ಟಾರ್ಟ್ ದ ಕ್ವಶನ್. ಮಧು ಮತ್ತು ಶಿನಾಯ್ ಇವರು ಇಬ್ಬರು 20 ದಿನದಲ್ಲಿ ಕೆಲಸವನ್ನು ಮಾಡಬಹುದು. ಶಿನಾಯ್ ಮತ್ತು ರೋಸಿ 12 ದಿನ, ರೋಸಿ ಮತ್ತು ಮಧು 15 ದಿನ. ಮತ್ತು ಕ್ವಶನ್ ಏನಿದೆ, ಎಲ್ಲರೂ ಸೇರಿಸಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರ್ಣ ಮಾಡಬಹುದು? ಮಧು ಮತ್ತು ಶಿನಾಯ್ 20 ದಿನ, ಮಧು ಮತ್ತು ಶಿನಾಯ್ 20 ದಿನದಲ್ಲಿ. ಅದಾದ ನಂತರ ಶಿನಾಯ್ ಮತ್ತು ರೋಸಿ ಇವರು ಎಷ್ಟು ದಿನದಲ್ಲಿ? 12 ದಿನದಲ್ಲಿ. ಅದಾದ ನಂತರ ನೆಕ್ಸ್ಟ್ ಏನಿದೆ, ರೋಸಿ ಮತ್ತು ಮಧು ಎಷ್ಟು ದಿನದಲ್ಲಿ ಮಾಡುತ್ತಾನೆ? 15 ದಿನದಲ್ಲಿ. ಸ್ಟೆಪ್ ನಂಬರ್ 1 ಏನು ತಗೋಬೇಕು? LCM ತಗೋಬೇಕು, ಅಂದರೆ ಕಾರ್ಯ ಕೊಡಬೇಕು, ಅವರಿಗೆ ಕೆಲಸ ಕೊಡಬೇಕು. ಸರ್, ಕೆಲಸ ಏನಿದೆ? ಈ 3 ಸಂಖ್ಯೆಯಿಂದ ಭಾಗ ಆಗೋ ಸಂಖ್ಯೆ LCM. 20, 12, 15 ಸಂಖ್ಯೆಯ LCM ಎಷ್ಟಿದೆ? 60. ಎಷ್ಟಿದೆ? 60. ಈಗ ನೋಡ್ರಿ, 20 ಎಷ್ಟರಲ್ಲಿ? 60. 23ಲೇ. 12 ಎಷ್ಟರಲ್ಲಿ? 12 5ಲೇ. 15 4ಲೇ 60. ಸೊ ನಮಗೆ ಏನು ಬೇಕು? ಕ್ವಶನ್ ಮಧು, ಶಿನಾಯ್ ಮತ್ತು ಇವರು ಯಾರು? ಇವರು 3 ಸೇರಿಸಿ ಎಷ್ಟು ದಿನದಲ್ಲಿ ಈ ಕೆಲಸ ಮಾಡಬಹುದು? ಸೊ ಯಾವಾಗೂ ಈ ರೀತಿ ಕ್ವಶನ್ ನೋಡಿರಿ, 2 ಜನ AB, BC, AC, XY, YZ, ZX, P ಮತ್ತು Q ಮತ್ತು R ಮತ್ತು P. ಏನು ಮಾಡ್ರಿ? 3 ಜನ ಸೇರಿಸಿ ಎಷ್ಟು ದಿನದಲ್ಲಿ ಮಾಡಬಹುದು? ಏನು ಮಾಡಬೇಕು? ಈ ಕೆಲಸವನ್ನು ಏನು ಮಾಡ್ರಿ? ನೀವು ಡಬಲ್ ಮಾಡ್ರಿ. ಏನು ಮಾಡ್ರಿ? ಡಬಲ್ ಮಾಡ್ರಿ. 62ಲೇ ಎಷ್ಟು? 120. 62ಲೇ ಎಷ್ಟು? 120. ಡಿವೈಡ್ ಮಾಡಬೇಕು ಎಫಿಷಿಯನ್ಸಿಯಿಂದ. ಅವ್ರದ್ದು ಎಫಿಷಿಯನ್ಸಿ ಎಷ್ಟಿದೆ? 3, 5, 8 ಆಗಿದೆ. 8 ಮತ್ತು 4 ಎಷ್ಟಾಗಿದೆ? 12. ಎಲ್ಲ ಸೇರಿಸಿ ಇದನ್ನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 12. 12ರಿಂದ ಈ ಸಂಖ್ಯೆಯನ್ನು ಭಾಗಾಕಾರ ಮಾಡಿರಿ. 12 10. 12 1 12 10. ಆನ್ಸರ್ ಫಾರ್ ದ ಕ್ವಶನ್ ಎಷ್ಟಿದೆ? 10 days. ಸೊ ಸ್ಟೆಪ್ ನಂಬರ್ 1 ಏನು ತಗೋಬೇಕು ಅಂದರೆ, ಕಂಪಲ್ಸರಿ ಈ ಸಂಖ್ಯೆಯನ್ನು ಡಬಲ್ ಮಾಡಬೇಕು, ಪ್ಲಸ್ ಮಾಡಿರಿ, ಭಾಗಾಕಾರ ಮಾಡಿರಿ. ಸ್ಟೆಪ್ ಯು ಹ್ಯಾವ್ ಟು ರಿಮೆಂಬರ್. ಐ ಹೋಪ್ ಎಲ್ಲರಿಗೂ ಇದು ಕ್ವಶನ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಟೈಮ್ ಆ್ಯಂಡ್ ವರ್ಕ್ ಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಇದು SSB ಹಿಂದಿನ ವರ್ಷ SSB ಕಾನ್ಸ್ಟೇಬಲ್ ಎಕ್ಸಾಮ್ದಲ್ಲಿ ಕೇಳಿದ ಕ್ವಶನ್. ಸುಧೀರ್ ಮತ್ತು ಯಾರಿದೆ? ಇನ್ನೊಂದು ಆರವ್. ಸೊ ಏನು ಕೊಟ್ಟಾರ ನೋಡ್ರಿ, ಸುಧೀರ್ ಆರವ್ಗಿಂತ 4.5 ಪಟ್ಟು ಹೆಚ್ಚು ಕಾರ್ಯಕ್ಷಮತೆ ಇದೆ ಅವ್ರದ್ದು. ಸೊ ಆರವ್ಗೆ 1 ಕೊಡ್ರಿ, ಸುಧೀರ್ಗೆ ಎಷ್ಟು ಕೊಡ್ರಿ? 4.5 ಕೊಡ್ರಿ. ಇದು ಏನಿದೆ? ಎಫಿಷಿಯನ್ಸಿ. 2 ಪಟ್ಟು ಕೊಟ್ಟಾರಂದರೆ 2:1 ಬರೀರಿ, 3 ಪಟ್ಟಕ್ಕೆ ಕೊಟ್ಟಾರಂದರೆ 3:1 ಬರೀರಿ. ಓಕೆ, ಈ ರೀತಿ ಬರೀಬೇಕು. ಸೊ ಇವರು 4.5, ಇವರು 1. ನೋಡಿರಿ, ಎಫಿಷಿಯನ್ಸಿ ಅಂದರೆ ಏನು ರೀ? ಇವರು ಇಷ್ಟು ಕೆಲಸ ಮಾಡ್ತಾರೆ, ಇವರು ಇಷ್ಟು ಕೆಲಸ ಮಾಡ್ತಾರೆ. ಈಗ ನನಗೆ ಹೇಳ್ರಿ, ಇಬ್ಬರು ಸೇರಿಸಿ, ಸುಧೀರ್ ಮತ್ತು ಆರವ್ ಇಬ್ಬರೂ ಸೇರಿಸಿ ಎಷ್ಟು ಕೆಲಸ ಮಾಡ್ತಾರೆ? 4.5 + 1 ಎಷ್ಟು ಮಾಡ್ತಾರೆ? 5.5 ಕೆಲಸ ಮಾಡ್ತಾರೆ. ದಿನಕ್ಕೆ ಅವ್ರದ್ದು ಕೆಲಸ ಎಷ್ಟಿದೆ? 5.5. ಬಟ್ ಈ ಕ್ವಶನ್ ಏನಿದೆ ನೋಡಿ, ಇಬ್ಬರು 8 ದಿನ ಕೆಲಸ, 8 ದಿನದಲ್ಲಿ ಪೂರ್ತಿ ಕೆಲಸನ ಮಾಡಬಹುದು. ದೇ ಕ್ಯಾನ್ ಕಂಪ್ಲೀಟ್ ದ ಎಂಟೈರ್ ವರ್ಕ್ ಇನ್ 8 days. 1 ಡೇದಲ್ಲಿ 5.5 ಕೆಲಸ ಆಗಿದೆ. ಈಗ 8 ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ನೋಡ್ರಿ. 8 ದಿನದಲ್ಲಿ ದಿನಕ್ಕೆ 5 8 ದಿನದಲ್ಲಿ ಎಷ್ಟು? ಈ ಸಂಖ್ಯೆಗೆ ಇಂಟು ಮಾಡೋಣ. 8 5 40, 8 5 40 + 4 44.0. ಅಂದರೆ ಈ 8 ದಿನದಲ್ಲಿ 44 ಕೆಲಸವನ್ನು ಮಾಡಬಹುದು. ಸೊ ಟೈಮ್ ಟೇಕನ್ ಬೇಕು ನಮಗೆ. ಸೊ ಟೈಮ್ ಟೇಕನ್ ಫಾರ್ಮುಲಾ ಏನಿದೆ ಸರ್? ವರ್ಕ್ ಅಪಾನ್ ಎಫಿಷಿಯನ್ಸಿ. ಈಗ ವರ್ಕ್ ಏನಿದೆ? ಈ 44 ಏನು ಕೆಲಸ ಮಾಡೋದು? ಇದು ವರ್ಕ್ ಇದೆ. ಯಾರ್ದು ಟೈಮ್ ಫೈಂಡ್ ಮಾಡಬೇಕು? ಆರವ್ ಅಲೋನ್ ಎಷ್ಟು ದಿನದಲ್ಲಿ? ಆರವ್ ಒಬ್ಬನೇ ಎಷ್ಟು ದಿನದಲ್ಲಿ ಈ ಕೆಲಸ ಮಾಡಬಹುದು? ಆರವ್ ಎಫಿಷಿಯನ್ಸಿ ಎಷ್ಟಿದೆ? ಇಲ್ಲಿ ಇಡ್ರಿ. ಆರವ್ದ ಎಫಿಷಿಯನ್ಸಿ ಎಷ್ಟಿದೆ? 1. ಇಲ್ಲಿ 1 ಹಾಕ್ರಿ. 44 ಡಿವೈಡೆಡ್ ಬೈ 1. ಆನ್ಸರ್ ಫಾರ್ ದ ಕ್ವಶನ್ 44, ಆಪ್ಷನ್ ನಂಬರ್ C. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿವನ್. ಈ ರೀತಿ ಇದು ಕ್ವಶನ್ ಮಾಡ್ಬೋದು. ಡಿಫ್ರೆಂಟ್ ಮೆಥಡ್ಸ್ ಆರ್ ಆಲ್ಸೋ ದೇರ್, ಯು ಕ್ಯಾನ್ ಸಾಲ್ವ್ ದ್ಯಾಟ್ ಥಿಂಗ್ ಆಲ್ಸೋ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ? ಇದೇ ರೀತಿ ಇನ್ನೊಂದು ಕ್ವಶನ್ ಏನಿದೆ ನೋಡಿ. ಏನಿದೆ? X is twice efficient than Y and complete a piece of work in 12 days. In how many days X and Y together can complete the work? ಈ ಕ್ವಶನ್ ನೀವೆಲ್ಲರೂ ಏನು ಮಾಡಬೇಕು? ಕಮೆಂಟ್ದಲ್ಲಿ ಹೇಳಬೇಕು. ರೀಸೆಂಟ್ಲಿ SSC CPO 2024 ರಿಸಲ್ಟ್ ಬಂದಿದೆ ನಮ್ದು. ಮತ್ತು ವಿ ಹ್ಯಾವ್ 1 ಸ್ಟೂಡೆಂಟ್, ರಾಹುಲ್ ಖಾನಾಪುರೆ, ಇಲ್ಲಿಂದ ಬೆಳಗಾವಿ ಕಾಕ್ತಿದಿಂದ. ಈ ಕ್ಲಿಯರ್ ದಿಸ್ SSC CPO ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಓಕೆ, ಸೊ
ಎಸ್ ಎಸ್ ಸಿ ರೈಲ್ವೆ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಮಿನೇಷನ್ಸ್ ನಮ್ಮ ಕಡೆ ಬ್ಯಾಂಕಿಂಗ್ ಬ್ಯಾಚಸ್ ರೈಲ್ವೆ ಎಸ್ ಎಸ್ ಸಿ ದೇರ್ ಆರ್ ಬ್ಯಾಚಸ್ ಆರ್ ದೇರ್ ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ದಿಸ್ ಯು ಕ್ಯಾನ್ ಜಾಯಿನ್ ಇದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಓಕೆ ಆ್ಯಂಡ್ ಯು ಕ್ಯಾನ್ ವಿಸಿಟ್ ಅವರ್ ಸೆಂಟರ್ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ ಆಲ್ಸೋ ವಿ ಆರ್ ಸ್ಟಾರ್ಟಿಂಗ್ ಸೂನ್ ಇನ್ ದಿಸ್ ನವಂಬರ್ ಮಂತ್ ಓಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ದಲ್ಲಿ ನಮ್ಮದು ಅಡ್ರೆಸ್ ಇದೆ ಅಲ್ಲಿಂದ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ ಇದು ಆರ್ ಆರ್ ಬಿ ಗ್ರೂಪ್ ಡಿ 2022ದಲ್ಲಿ ಕೇಳೋ ಕ್ವಶನ್ ಏನಿದೆ ನೋಡಿರಿ ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು 12 ದಿನದಲ್ಲಿ ಎ ಒಬ್ಬನೇ ಆ ಕೆಲಸ 20 ದಿನಗಳಲ್ಲಿ ಮಾಡುತ್ತಾನೆ ಓಕೆ ಫಸ್ಟ್ ರೈಟ್ ದ ಥಿಂಗ್ಸ್ ಗಿವನ್ ಥಿಂಗ್ಸ್ ಏನು ಮಾಡಬೇಕು ಬರೀಬೇಕು ಎ ಮತ್ತು ಬಿ ಇಬ್ಬರು ಎಷ್ಟು ದಿನದಲ್ಲಿ 12 ದಿನದಲ್ಲಿ ಮಾಡ್ತಾರೆ ಎಷ್ಟು ದಿನದಲ್ಲಿ 12 ದಿನದಲ್ಲಿ ಮಾಡ್ತಾರೆ ಅದಾದ ನಂತರ ಕೊಟ್ಟು ಕೇಳರ್ ಎ ಒಬ್ಬನೇ 20 ದಿನದಲ್ಲಿ ಬಿ ಪ್ರತಿದಿನ ಅರ್ಧ ದಿನ ಮಾತ್ರ ಕೆಲಸ ಮಾಡಿದರೆ ಎ ಮತ್ತು ಬಿ ಸೇರಿ ಎಷ್ಟು ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸುತ್ತಾನೆ ಬಿ ಏನು ಹೇಳ್ತಾರೆ ಗೊತ್ತಿದೆ ಬಿ ಹೇಳ್ತಾರೆ ನಾನು ಪೂರ್ತಿ ದಿನ ಕೆಲಸ ಮಾಡೋಂಗಿಲ್ಲ ನಾನು ಬರೀ ಅರ್ಧ ದಿನ ಅಷ್ಟೇ ಕೆಲಸ ಮಾಡ್ತೇನೆ ಅದಾದ ನಂತರ ಇವರು ಇಬ್ಬರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ಬೋದು ಸ್ಟೂಡೆಂಟ್ಸ್ ಆರ್ ದೇರ್ ನೀವು ಹೇಳ್ಬೋದು ಆನ್ಸರ್ ಎಸ್ ಹೇಳ್ತೀರಿ ಎಸ್ ಸಿಂಪಲ್ ಇದೆ ಈ ರೀತಿ ಯಾವಾಗೂ ಕ್ವಶನ್ ಮಾಡಿಫಿಕೇಷನ್ ಏನಾಗಿದೆ ಅಂದರೆ ಏನು ಮಾಡಬೇಕು ಸರ್ ಸಿಂಪಲ್ ಎಸ್ ಫಸ್ಟ್ ಇದು ಸೇಮ್ ಪ್ರೊಸೆಸ್ ನಿಮ್ಮದು ಎಷ್ಟಿದೆ ಎಲ್ ಸಿ ಎಮ್ 60 ಈ ಎರಡು ಸಂಖ್ಯೆಯ ಎಲ್ ಸಿ ಎಮ್ 60 12 ಎಷ್ಟಲ್ಲಿ 12 5ಲಿ 20 ಎಷ್ಟಲ್ಲಿ 23ಲಿ ಓಕೆ ಎ ಮತ್ತು ಬಿ 5 ಕೆಲಸ ಮಾಡ್ತಾರೆ ದಿನಕ್ಕೆ ಅದರಲ್ಲಿ ಎ 3 ಕೆಲಸ ಮಾಡ್ತಾರೆ ಸೊ ದೇರ್ ಫೋರ್ ಇವರು ಬಬ್ಬನ್ ಅವರು ಎಷ್ಟು ಕೆಲಸ ಮಾಡ್ತಾರೆ 5ರಿಂದ 3 ಮೈನಸ್ ಮಾಡಿರಿ ಎಷ್ಟು ದಿನಕ್ಕೆ 2 ಕೆಲಸ ಮಾಡ್ತಾರೆ ಬಟ್ ಇಲ್ಲಿ ಏನು ಹೇಳ್ಯಾರ ಬಿ ಪ್ರತಿದಿನ ಅರ್ಧ ದಿನ ಮಾತ್ರ ಕೆಲಸ ಅವರು ಡಿಸಿಷನ್ ಏನು ಮಾಡ್ತಾರೆ ನಾನು ಪೂರ್ತಿ ದಿನ ಮಾಡೋಂಗಿಲ್ಲ ನಾನು ಬರೀ ಅರ್ಧ ದಿನ ಅಷ್ಟು ಕೆಲಸ ಮಾಡ್ತೀನಿ ನಾನು ಅರ್ಧ ದಿನ ಅಷ್ಟು ಕೆಲಸ ಮಾಡ್ತಾರೆ ಅರ್ಧ ದಿನ ಅಂದರೆ ಬಿ 2 ದಿನಕ್ಕೆ 2 ಮಾಡ್ತಾರೆ ಸೊ ಅರ್ಧ ದಿನಕ್ಕೆ ಬಿ ಎಷ್ಟು ಕೆಲಸ ಮಾಡ್ಬೋದು 2 ಮಾಡೋಂಗಿಲ್ಲ 2 ದಿನದ ಅರ್ಧ ಮಾಡಿರಿ ಎಷ್ಟು 1 ಯೂನಿಟ್ ಅಷ್ಟು ಬಿ ಪೂರ್ತಿ ದಿನ ಕೆಲಸ ಮಾಡೋಂಗಿಲ್ಲ ಅರ್ಧ ದಿನದಲ್ಲಿ ಬರೀ ಹಾಫ್ ಅಂದರೆ 1 ಯೂನಿಟ್ ಅಷ್ಟು ಕೆಲಸ ಮಾಡ್ತಾರೆ ಈಗ ನನಗೆ ಹೇಳಬೇಕು ಟೈಮ್ ಟೇಕನ್ ಅಂದರೆ ಏನು ರೀ ವರ್ಕ್ ಅಪಾನ್ ಎಫಿಷಿಯನ್ಸಿ ವರ್ಕ್ ಏನಿದೆ 60 ಕೆಲಸ ಎಫಿಷಿಯನ್ಸಿ ಯಾರಿಗೆ ಕೊಡಬೇಕು ಎ ಮತ್ತು ಬಿ ಸೇರಿಸಿ ಎ ಎಷ್ಟು ಮಾಡ್ತಾರೆ ಕೆಲಸ 3 ಬಿ ಎಷ್ಟು ಮಾಡ್ತಾರೆ 1 3 ಮತ್ತು 1 ಎಷ್ಟಾಗಿದೆ 4 60ಗೆ 4ರಿಂದ ಡಿವೈಡ್ ಮಾಡಿರಿ ಎಷ್ಟು 15 days answer for the question option number C I hope this is clear to everyone ಈ ರೀತಿ ಕ್ವಶನ್ಸ್ ನೀವು ಟ್ಯಾಕಲ್ ಮಾಡಬೇಕು ಎಕ್ಸಾಮ್ ಓಕೆ ಸೊ ಸರಿಯಾಗಿ ಓದಬೇಕು ಕ್ವಶನ್ಸ್ ಸ್ವಲ್ಪ ಮಾಡಿಫಿಕೇಷನ್ 100% ಎಕ್ಸಾಮ್ದಲ್ಲಿ ಇರ್ಬೋದು ನಿಮ್ಮದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಈ 2025 ಪೇಪರ್ ನೋಡಿರಿ ನೀವು ಸ್ವಲ್ಪ ಮಾಡಿಫಿಕೇಷನ್ ಪ್ರತಿಯೊಂದು ಸ್ಟೆಪ್ದಲ್ಲಿ ಮಾಡ್ಯಾರ ಎಲ್ಲ ಕ್ವಶನ್ಸ್ನಲ್ಲಿ ಸೊ ದಿಸ್ ಇಯರ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಇನ್ ಯುವರ್ ಎಕ್ಸಾಮ್ ಆಲ್ಸೋ ನೆಕ್ಸ್ಟ್ ಕ್ವಶನ್ ಇದು ಏನಿದೆ ಏಜಸ್ ಮೇಲೆ ಕ್ವಶನ್ ನೋಡಿ ಸೊ ಪ್ರೆಸೆಂಟ್ ಏಜ್ ಆಫ್ ಮಹೀಂದ್ರ ಆ್ಯಂಡ್ ಜಾಹಿದ್ ಲೆಟ್ಸ್ ರೈಟ್ ಇಟ್ ಮಹೀಂದ್ರ ಮತ್ತು ಜಾಹಿದ್ ಏನೇನು ಕೊಟ್ಟಾರಿಲ್ಲ ಸರ್ 6:7 ಇದು ಈಗಿನ ವಯಸ್ಸಿನ ಅನುಪಾತ 15 ವರ್ಷಗಳ ಹಿಂದೆ ಇದು ಅನುಪಾತ 9:11 ಇದೆ ಫಸ್ಟ್ ಆಫ್ ಆಲ್ ಯಾವಾಗೂ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಗ್ಯಾಪ್ ನೋಡಬೇಕು ಸರ್ ಈ ಗ್ಯಾಪ್ ಎಷ್ಟಿದೆ 3 ಈ ಗ್ಯಾಪ್ ಎಷ್ಟಿದೆ ಸರ್ ಇದು 4 ಗ್ಯಾಪ್ ಇದೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಯಾವಾಗೂ ಗ್ಯಾಪ್ ಸೇಮ್ ಇಲ್ಲ ಅಂದರೆ ಮೇಲಿಂದ ಮತ್ತು ತೆಳಗಿಂದ ಗ್ಯಾಪ್ ತೊಗೋಬೇಕು ಸರ್ ಯಾವ ಗ್ಯಾಪ್ ತೊಗೋಬೇಕು ನೋಡ್ರಿ ಯು ಕ್ಯಾನ್ ಟೇಕ್ ದಿಸ್ ಗ್ಯಾಪ್ 9 ಮತ್ತು 11 ಗ್ಯಾಪ್ ಎಷ್ಟಿದೆ 2 ಇಲ್ಲಿಂದ ಗ್ಯಾಪ್ ಎಷ್ಟಿದೆ ಸರ್ ಇದು 1 ಏನು ಮಾಡಿರಿ ಈ ಸಂಖ್ಯೆಯನ್ನು ಮೇಲ್ಗಡೆ ಇಂಟು ಮಾಡಿರಿ 2 6 12 ಓಕೆ ಕಲರ್ ಚೇಂಜ್ ಮಾಡೋದು 1 ಮಿನಿಟ್ 2 6 ಏನ್ರಿ ಸರ್ 2 6 12 ಏನು ಮಾಡಬೇಕು ಈ ಸಂಖ್ಯೆಯನ್ನು ಆ ಕಡೆ ಇಂಟು ಮಾಡಿರಿ 2 6 12 2 7 14 ಇದು ಹೊಸ ಅನುಪಾತ ಆಗಿದೆ ಈಗ ಮೇಲಿಂದ ಗ್ಯಾಪ್ಗೆ ಈ ಕಡೆ ಗುಣ ಮಾಡಿರಿ ಇಂಟು ಮಾಡಿರಿ 1 ಇಂಟು 9 ಆಮೇಲೆ 1 ಇಂಟು 11 ಈಗ ನೋಡ್ರಿ ಎಲ್ಲರೂ ಗ್ಯಾಪ್ ಎಷ್ಟಿದೆ ಇಲ್ಲಿಂದ ಇಲ್ಲೇ ಗ್ಯಾಪ್ ಎಷ್ಟು 3 ಇಲ್ಲಿಂದ ಇಲ್ಲೇ ಗ್ಯಾಪ್ ಎಷ್ಟಿದೆ 3 ಬಟ್ ಇಲ್ಲಿ ಟೋಟಲ್ ವರ್ಷದ ಗ್ಯಾಪ್ ಎಷ್ಟಿದೆ 15 ವರ್ಷದ ಗ್ಯಾಪ್ ಇದೆ 15 ವರ್ಷದ ಗ್ಯಾಪ್ ಈ 3 ಅಂದರೆ 15 ಏನು ಬೇಕು ನಮಗೆ ಸರ್ ನಮಗೆ ಬೇಕು ಮಹೀಂದ್ರದ ಈಗಿನ ವಯಸ್ಸು ಎಷ್ಟಿದೆ ಮಹೀಂದ್ರ ಈಗಿನ ವಯಸ್ಸು 12 ಎಷ್ಟಿದೆ 12 ಅಂದರೆ ಎಷ್ಟಿದೆ 3 1 3 3 5
Cross multiply 12 5 ಎಷ್ಟು ಸರ್ 60 years is the answer for the question. ಇದು ಮೆಥಡ್ ನಂಬರ್ 1. ಇನ್ನೊಂದು ಮೆಥಡ್ ಇದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಅದು ಮೆಥಡ್ ನೀವು ಮಾಡಬಹುದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಎಷ್ಟು ಗ್ಯಾಪ್ 15 ಇದೆ, 15 ಬರೀರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿರಿ. ಯು ಕ್ಯಾನ್ ಡೂ ದ್ಯಾಟ್ ಥಿಂಗ್ ಆಲ್ಸೋ. ಐ ಹೋಪ್ ದಿಸ್ ಇಸ್ ಆಲ್ಸೋ ಕ್ಲಿಯರ್ ಫಾರ್ ದಿಸ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇದು ಹಿಂದಿನ ವರ್ಷದ CSF ಪೇಪರ್ದಲ್ಲಿ ಕೇಳಿದ ಕ್ವಶನ್ ಇದೆ. ಏಜಸ್ ಮೇಲೆ ಕ್ವಶನ್, ಬಟ್ ಸ್ವಲ್ಪ ಮಾಡಿಫಿಕೇಶನ್, ಲ್ಯಾಂಗ್ವೇಜ್ ಮಾಡಿಫೈಡ್ ಇದೆ. ಸಿಂಪಲ್ ಕ್ವಶನ್ ಇದೆ, ಎಲ್ಲರೂ ಟ್ರೈ ಮಾಡಿರಿ. ಲೆಟ್ಸ್ ಸಿ ದ ಕ್ವಶನ್. ಎಲ್ಲರೂ ಏನು ಇಂದಿನ ವಯಸ್ಸು ಬೀನ ವಯಸ್ಸಿನ 3 ಪಟ್ಟಿದೆ. 3 ಪಟ್ಟ. ಸೊ ಯಾವ ರೀತಿ ಬರೀಬೇಕು ನೋಡ್ರಿ, A ಮತ್ತು B 3 ಪಟ್ಟ 3:1. ಸೆಂಟೆನ್ಸ್ ನಂಬರ್ 1 ಕ್ಲಿಯರ್. ಆನ್ಸರ್ ಎಷ್ಟು? ಓಕೆ, ನೋಡೋಣ. ಮತ್ತು 8 ವರ್ಷಗಳ ನಂತರ ಆಫ್ಟರ್ 8 years A ವಯಸ್ಸು B ವಯಸ್ಸಿನ 5:3. ಸೊ 5:3 ಯಾವಾಗಿದು? 8 ವರ್ಷ ಆದ ನಂತರ ಆಫ್ಟರ್ 8 years. ಎಸ್, ಗ್ಯಾಪ್ ನೋಡ್ರಿ ಎಲ್ಲರೂ. ಇಲ್ಲಿಂದ ಇಲ್ಲೇ ಗ್ಯಾಪ್ ಎಷ್ಟಿದೆ? 2. ಇಲ್ಲಿಂದ ಇಲ್ಲೇ ಗ್ಯಾಪ್ ಎಷ್ಟಿದೆ? 2. ಅಂದರೆ 2 ಹೆಚ್ಚಾಗಿದೆ. ನಮ್ಮದು ಅನುಪಾತ 2 ಹೆಚ್ಚಾಗಿದೆ. ಈ ಪ್ರಶ್ನೆಯಲ್ಲಿ ಎಷ್ಟು ಜಾಸ್ತಿ ಆಗಿದೆ? 8 ವರ್ಷ ಜಾಸ್ತಿ ಆಗಿದೆ. ಎಷ್ಟು? 8 ವರ್ಷ ಗ್ಯಾಪ್. ಬಟ್ ಇಲ್ಲೇ ಗ್ಯಾಪ್ 2 ವರ್ಷ ಇದೆ. 2 ಅಂದರೆ 8 years. 2 ಅಂದರೆ 8 years. ನಮಗೇನು ಬೇಕು? ಇಂದಿನ ವಯಸ್ಸು. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಬೋತ್? ಓಕೆ, ವಿಲ್ ಫೈಂಡ್ ಏಜ್ ಆಫ್ 1 person. ಯಾರದ? ಸೆಕೆಂಡ್ ಪರ್ಸನ್ ಏಜ್ ಫೈಂಡ್ ಮಾಡಬೇಕಾದ್ ನೋಡ್ರಿ. B ವಯಸ್ಸು ಎಷ್ಟಿದೆ? 1 ಅಂದರೆ ಎಷ್ಟು? B ವಯಸ್ಸು ಎಷ್ಟಿದೆ? 2 ಅಂದರೆ 2, 2 4 8, 1 ಅಂದರೆ 4. ಸೊ 1 ಅಂದರೆ 4 years. ಬಟ್ 4 year ಇಲ್ಲೇ ಇದೆ. B ಏಜ್ ಫೈಂಡ್ ಮಾಡಿರಿ. ಏಜ್ ಎಷ್ಟಿದೆ? 3 ಅಂದರೆ ಎಷ್ಟು? 3 4 12 ವರ್ಷ. 12 ಮತ್ತು 4. ಯಾವ ಆಪ್ಷನ್? ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್ ಫಾರ್. ನೆಕ್ಸ್ಟ್, ಪ್ರಾಫಿಟ್ ಮತ್ತು ಲಾಸ್. ಓಕೆ, ಲಾಭ ಮತ್ತು ನಷ್ಟ ಮೇಲೆ ಇದು ಮೋಸ್ಟ್ ಈಸಿ ಕ್ವಶನ್. ಎಕ್ಸಾಮ್ದಲ್ಲಿ ರಿಪೀಟ್ ಆಗುತ್ತೆ 100%. ನಿಮ್ಮದು SSC GD RRB ಗ್ರೂಪ್ ಡಿ ಎಲ್ಲ ಎಕ್ಸಾಮ್ಸಲ್ಲಿ 100% ಇದು ರಿಪೀಟ್ ಆಗುತ್ತೆ. ಏನಿದೆ ನೋಡ್ರಿ, ಅ ಶಾಪ್ ಕೀಪರ್ ಮೇಕ್ ಅ ಲಾಸ್ ಆಫ್ 10% ಬೈ ಸೆಲ್ಲಿಂಗ್ ದ ಆರ್ಟಿಕಲ್ ಫಾರ್ 360. 360ಕ್ಕೆ ಯಾವಾಗೂ ಅವರು ಮಾರಾಟ ಮಾಡಿದ ನಂತರ ಅವರಿಗೆ 10% ನಷ್ಟ ಆಗುತ್ತೆ. 30% ಲಾಭ ಗಳಿಸಬೇಕಾದರೆ ಎಷ್ಟಕ್ಕೆ ಮಾರಾಟ ಮಾಡಬೇಕು? ಎಸ್, ಓಕೆ, ವೆರಿ ಗುಡ್. ಸೊ ಇದು 360 ಏನಿದೆ, ಇದು ಮಾರಾಟ ಬೆಲೆ, ಸೆಲ್ಲಿಂಗ್ ಪ್ರೈಸ್. ಮೈ ಡಿಯರ್ ಫ್ರೆಂಡ್ಸ್, 360 rupees ಏನಿದೆ ಸರ್, ಇದು ಸೆಲ್ಲಿಂಗ್ ಪ್ರೈಸ್ SP. ಇದು ಮಾರಾಟ ಬೆಲೆ ಇದೆ. ಓಕೆ, 10% ನಷ್ಟ ಆಗಿದೆ. ಯಾವಾಗೂ CP 100% ತೊಗೋಬೇಕು. CP ಅಂದರೆ ಯಾವಾಗೂ 100%. ಬಟ್ ನೀವು 10% ಕಡಿಮೆ ರೇಟ್ದಲ್ಲಿ ಸೆಲ್ ಮಾಡಿರಿ. ನಷ್ಟ ಅಂದರೆ 10% ಕಡಿಮೆ ರೇಟ್ದಲ್ಲಿ. 100ಗಿಂತ 10 ಕಡಿಮೆ ಅಂದರೆ ಎಷ್ಟಕ್ಕೆ ಮಾರಾಟ ಆಗಿದೆ? 90%. ಸೊ ಮಾರಾಟ ಬೆಲೆ ಎಷ್ಟ್ರಿ ಸರ್? 90%. 10% ನಷ್ಟ ಆಗಿದೆ ಅಂದರೆ 100ರಿಂದ 10 ಕಡಿಮೆ ಮಾಡಿರಿ, 90 ಬರೀರಿ. ಸಪೋಸ್ ಇಲ್ಲೇ 10% ಲಾಭ ಆಗಿದೆ ಅಂದರೆ 100 ಮತ್ತು ಪ್ಲಸ್ 10 ಮಾಡಿರಿ, 110% ಬರೀಬೇಕು. ನಷ್ಟ ಆಗಿದೆ ಅಂದರೆ 100 - 10 90% ಬರೀರಿ. 90% ಅಂದರೆ 360. 30% ಲಾಭ ಗಳಿಸಬೇಕಾದರೆ, ಇಫ್ ಯು ವಾಂಟ್ 30% ಪ್ರಾಫಿಟ್, 100ರಿಂದ 30 ಪ್ಲಸ್ ಮಾಡಿರಿ. ಎಷ್ಟು? 130. 130ಗೆ ಎಷ್ಟು? 90 ಅಂದರೆ ಎಷ್ಟು? 130 ಅಂದರೆ ಎಷ್ಟು? ಸೊ ಏನು ಮಾಡಬೇಕು? 90 ಮಗ್ಗಿಲಿ ನೋಡಿರಿ. 90 1 90, 90 ಇಂಟು ಎಷ್ಟು? 90 4 9 4 36. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 13 4 13 4 13 4 52. ಆಮೇಲೆ 1 0 ಎಕ್ಸ್ಟ್ರಾ, 520 rupees. ಇದೇ ನಮ್ಮದು ಸೆಲ್ಲಿಂಗ್ ಪ್ರೈಸ್ SP. ದಿಸ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್. ಏನಿದೆ ಈ ಪ್ರಶ್ನೆಯಲ್ಲಿ ಏನಿದೆ, 540 rupeesಗೆ ಸೆಲ್ ಮಾಡಿದಿರಿ ಅಂದರೆ 10% ನಷ್ಟ ಆಗುತ್ತೆ. 696 rupeesಗೆ ಸೆಲ್ ಮಾಡಿರಿ ಅಂದರೆ ಎಷ್ಟು ಲಾಭ ಅಥವಾ ನಷ್ಟ ಆಗ್ಬೋದು? ಲಾಭ ಆಗ್ಬೋದು. ಇಲ್ಲಿ ಪರ್ಸೆಂಟೇಜ್ ಕೇಳ್ಯಾರ. ಆ ಲಾಸ್ಟ್ ಕ್ವಶನ್ದಲ್ಲಿ ರುಪೀಸ್ದಲ್ಲಿ ಕೇಳ್ಯಾರ, ಈ ಕ್ವಶನಲ್ಲಿ ಪರ್ಸೆಂಟೇಜ್ ಕೇಳ್ಯಾರ. ಸೇಮ್ ಪ್ರೊಸೆಸ್, ಯೂನಿಟ್ರಿ ಮೆಥಡ್ ಯೂಸ್ ಮಾಡಿರಿ. ಓಕೆ, ಯೂನಿಟ್ರಿ ಮೆಥಡ್ ಹೆಂಗೆ ಯೂಸ್ ಮಾಡಬೇಕು ಸರ್? 540 ಕೊಟ್ಟಾರ, 540 ಮಾರಾಟ ಬೆಲೆ. ಇಲ್ಲಿ ಮಾರಾಟ ಬೆಲೆ 10% ನಷ್ಟ ಅಂದರೆ 10% ನಷ್ಟ ಅಂದರೆ ಮಾರಾಟ ಬೆಲೆಯ ಶೇಕಡಾವಾರು ಎಷ್ಟು? 90%. ಕರೆಕ್ಟ್ನಾ? 100ದಿಂದ 10 ಕಡಿಮೆ ಮಾಡಿರಿ, ಎಷ್ಟು? 90%. ಎಷ್ಟು ಬರಬೇಕು? 90%. 540 ಅಂದರೆ 90%ಗೆ ಸಮಾನ. 696 ಅಂದರೆ ಎಷ್ಟು? 696 ಅಂದರೆ ಎಷ್ಟು? 540 ಅಂದರೆ 90, 696ಗೆ ಎಷ್ಟು ಶೇಕಡಾವಾರು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 696 ಇಂಟು 90 ಡಿವೈಡೆಡ್ ಬೈ
540 540 0 0 ಕ್ಯಾನ್ಸಲ್ 9 1 9 9 6 54 6 ಸಂಖ್ಯೆಯಿಂದ ಡಿವೈಡ್ ಮಾಡಿರಿ 6 1 6 6 1 6 6 1 6 6 6 36 116%. ಎಷ್ಟು ಬಂದಿದೆ ನಮ್ಮದು ಆನ್ಸರ್? 116%. 100ಗಿಂತ ಎಷ್ಟು ಹೆಚ್ಚಾಗಿದೆ ಅದೇ ನಮ್ಮದು ಆನ್ಸರ್. 16% ಸರ್ ಲಾಭ ಆಗಿದೆ, 16% ಪ್ರಾಫಿಟ್ ಆಗಿದೆ. ಅದು ನಮ್ಮದು ಆನ್ಸರ್ ಫಾರ್ ದ ಕ್ವೆಶ್ಚನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಲಾಸ್ಟ್ ಕ್ವಶನ್ದಲ್ಲಿ ಏನಿದೆ, ಈ ಕಡೆ ಪರ್ಸೆಂಟೇಜ್ 100ದಿಂದ 10 ನಷ್ಟ ಆಗಿದೆ, 90% ಅಂದರೆ 360. 100ದಿಂದ ನಮಗೆ 30% ಲಾಭ ಬೇಕು ಎಕ್ಸ್ಟ್ರಾ ಅಂದರೆ 130%ಗೆ ಎಷ್ಟು? ಈ ಪ್ರಶ್ನೆಯಲ್ಲಿ ರುಪೀಸ್ ಆ ಕಡೆ, ಇಲ್ಲೇ ಪರ್ಸೆಂಟೇಜ್. ಯು ಕ್ಯಾನ್ ಯೂಸ್ ದಿಸ್. ದೇರ್ ಆರ್ ಡಿಫರೆಂಟ್ ಮೆಥಡ್ಸ್ ಆಲ್ಸೋ. ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ಅನದರ್ ಮೆಥಡ್, ಯು ಕ್ಯಾನ್ ಯೂಸ್ ದ್ಯಾಟ್ ಥಿಂಗ್ ಆಲ್ಸೋ. ಓಕೆ, ನೆಕ್ಸ್ಟ್ ಕ್ವಶನ್ ಮಿಕ್ಸ್ಚರ್ಸ್ ಮೇಲೆ. ಇದು ರೇಷೋದಲ್ಲಿ, ರೇಷೋ ಚಾಪ್ಟರ್ದ ಮಿಕ್ಸ್ಚರ್ ಇದೆ, ಮಿಕ್ಸ್ಚರ್ ಕಾನ್ಸೆಪ್ಟ್. ಕಾಪರ್ ಮತ್ತು ಟಿನ್ ಬರೀರಿ. ಓಕೆ, ಸೊ ಏನೇನಿದೆ ಅದು? 1:2 ಇದೆ. ಫಸ್ಟ್ ಕಂಟೈನರ್, ಫಸ್ಟ್ ಪಾತ್ರೆಯಲ್ಲಿ. ಓಕೆ, ಫಸ್ಟ್ ಇದು ಅಲಾಯ್ದಲ್ಲಿ, ಮಿಕ್ಸ್ಚರ್ದಲ್ಲಿ ಅನುಪಾತ ಏನಿದೆ 1:2. ಇನ್ನೊಂದು ಎರಡನೇ ಇದರಲ್ಲಿ ಅನುಪಾತ ಎಷ್ಟಿದೆ? 1:3 ಇದೆ. ಈಗ ಎರಡು ಏನು ಮಾಡಬೇಕು? ಮಿಕ್ಸ್ ಮಾಡಬೇಕು. ಓಕೆ, ಇದೇ ಕ್ವಶನ್ ಯಾವ ರೀತಿ ಕೇಳ್ತಾರೆ ಗೊತ್ತಿದೆ? ಇನ್ನೊಂದು ಮೊದಲ ಕಂಟೈನರ್ದಲ್ಲಿ ಮಿಲ್ಕ್ ಮತ್ತು ವಾಟರ್ 1:2 ಇದೆ. ಇನ್ನೊಂದು ಕಂಟೈನರ್ದಲ್ಲಿ ಮಿಲ್ಕ್ ಮತ್ತು ವಾಟರ್ 1:3. ಎರಡು ಕಂಟೈನರ್ ಈಕ್ವಲಿ ಮಿಕ್ಸ್ ಮಾಡಿದ್ರಿ ಅಂದರೆ ಮೂರನೇ ಕಂಟೈನರ್ದಲ್ಲಿ ಅನುಪಾತ ಎಷ್ಟಾಗ್ಬೋದು? ಆ ರೀತಿ ಕ್ವಶನ್ ಕೇಳ್ತಾರೆ. ಬಟ್ ಡೈರೆಕ್ಟ್ಲಿ ಯಾವಾಗೂ ಪ್ಲಸ್ ಮಾಡಬೇಡ. ಏನು ಮಾಡಬೇಕು ನೋಡ್ರಿ, ಕಾಪರ್ ಮತ್ತು ಟಿನ್ ಟೋಟಲ್ ಎಷ್ಟಾಗಿದೆ ಅದು ನೋಡಬೇಕು. ಸರ್ ಟೋಟಲ್ ಇಲ್ಲೇ ಎಷ್ಟಾಗಿದೆ? ಟೋಟಲ್ 1 ಮತ್ತು 2 ಟೋಟಲ್ 3 ಆಗಿದೆ ಕ್ವಾಂಟಿಟಿ. ಟೋಟಲ್ ಕ್ವಾಂಟಿಟಿ ನಮ್ದು 3 ಆಗಿದೆ. ಇಲ್ಲೇ 1 + 3 ಟೋಟಲ್ ಕ್ವಾಂಟಿಟಿ ಎಷ್ಟಾಗಿದೆ? 4 ಆಗಿದೆ. ಈ ಟೋಟಲ್ ಕ್ವಾಂಟಿಟಿ ನಮ್ದು ಸೇಮ್ ಇರಬೇಕು. ಸೇಮ್ ಇಲ್ಲ. ಸೇಮ್ ಇಲ್ಲ ಅಂದರೆ ಏನು ಮಾಡ್ತೀರಿ? ಸೇಮ್ ಮಾಡಲೇಬೇಕು. ಈ ಎರಡು ಸಂಖ್ಯೆ ಸೇಮ್ ಹೆಂಗೆ ಮಾಡ್ತೀರಿ? ಕ್ರಾಸ್. ಈ ಸಂಖ್ಯೆ ಇಂಟು 4 ಮಾಡಿರಿ, ಇಲ್ಲೇ ಏನು ಮಾಡಿರಿ? ಇಂಟು 3 ಮಾಡಿರಿ. ಸರ್ ಏನಾಗುತ್ತೆ? 3 4 12, 4 3 12 ಸೇಮ್. ಬಟ್ ಇಲ್ಲೇ ಇಂಟು ಮಾಡಬೇಡ, ಈ ಸಂಖ್ಯೆ ಈ ಕಡೆ ಇಂಟು ಮಾಡಬೇಕು. ಈ ಕಡೆ ಇಂಟು ಮಾಡೋಣ, ನೋಡೋಣ ಇನ್ನೊಂದು ಸಲ. ಇಲ್ಲೇ ನೋಡಿ, 4 1 4, 4 2 8. ಈ 3 ಇಂಟು ಮಾಡಿರಿ, ಈ ಕಡೆ ಇಂಟು ಮಾಡಿರಿ. ಈಗ ಈ ಎರಡು ಸಂಖ್ಯೆಗೆ ಇಂಟು ಮಾಡಿರಿ. 3 1 3, 3 3 9. ಡೈರೆಕ್ಟ್ ಪ್ಲಸ್ ಮಾಡಿರಿ. 4 + 3 7, 8 + 9 17. 7:17. ಆಪ್ಷನ್ ನಂಬರ್ 1 ಆನ್ಸರ್ ಫಾರ್ ದ ಕ್ವಶನ್. ಲೈಕ್ ದಿಸ್ ಯು ಹ್ಯಾವ್ ಟು ಡೂ ದಿಸ್ ಕ್ವಶನ್. ಯಾವಾಗ ಮಿಕ್ಸ್ಚರ್ಸ್ ಕ್ವಶನ್ಸಲ್ಲಿ ಫಸ್ಟ್ ಮಿಕ್ಸ್ಚರ್ ಮತ್ತು ಸೆಕೆಂಡ್ ಮಿಕ್ಸ್ಚರ್ ಈಕ್ವಲಿ ಮಿಕ್ಸ್ ಆಗಿದೆ ಅಂದರೆ ಈ ಟೆಕ್ನಿಕ್ ಯೂಸ್ ಮಾಡಿರಿ ಡೈರೆಕ್ಟ್ಲಿ. ಈಕ್ವಲಿಟಿ. ಓಕೆ, ಇನ್ನೊಂದು ಕ್ವಶನ್. ಓಕೆ, ಯು ಕ್ಯಾನ್ ಸಿ ದಿಸ್ ಕ್ವಶನ್, ಟ್ರೈ ಮಾಡಿರಿ. ಮೊದಲ ಕಂಟೈನರ್ದಲ್ಲಿ 2:3 ಇದೆ. 2:3. ಓಕೆ, ಏನ್ರಿ ಇದು? ಮಿಲ್ಕ್ ಮತ್ತು ಹಾಲು ಮತ್ತು ನೀರು, ಮಿಲ್ಕ್ ಮತ್ತು ವಾಟರ್ ಇದೆ. ಎರಡನೇ ಕಂಟೈನರ್ದಲ್ಲಿ ಏನಿದೆ? 3:1 ಇದೆ. 3:1 ಇದೆ. 2 + 3 ಟೋಟಲ್ 5, 3 + 1 4. ಡೈರೆಕ್ಟ್ ಮಿಕ್ಸ್ ಮಾಡಾಗ ಬರೋದಿಲ್ಲ, ಸೇಮ್ ಮಾಡಬೇಕು. 2 + 3 ಟೋಟಲ್ ಎಷ್ಟಾಗಿದೆ ಸರ್? ಟೋಟಲ್ 5 ಆಗಿದೆ. 3 + 1 ಟೋಟಲ್ ಎಷ್ಟಾಗಿದೆ? 4 ಆಗಿದೆ. ಸೊ ಈ ಕಡೆ ಇಂಟು 4 ಮಾಡಿರಿ, ಇಲ್ಲೇ ಇಂಟು 5 ಮಾಡಿರಿ. ಈ ಸಂಖ್ಯೆ ಆ ಕಡೆ ಇಂಟು ಮಾಡಿರಿ, ಆ ಸಂಖ್ಯೆ ಈ ಕಡೆ ಇಂಟು ಮಾಡಿರಿ. ಎಸ್, ಎಕ್ಸಾಮ್ದಲ್ಲಿ ಟೈಮ್ ವೇಸ್ಟ್ ಮಾಡಬೇಡ, ಇಲ್ಲೇ ಮಾಡಿರಿ ಬೇಕಾದ್ರೆ. ಓಕೆ, ಬಟ್ ಇಲ್ಲೇ ಸರ್ ಮಾಡೋಣ. ಇಂಟು 4 ಮಾಡಿರಿ. 4 2 8, 4 3 12, 5 3 15, 5 1 5. ಪ್ಲಸ್ ಮಾಡಿರಿ. 15 8 23, 12 + 5 ಎಷ್ಟು? 17. 23:17. 23:17 ಆನ್ಸರ್ ಫಾರ್ ದ ಕ್ವಶನ್. ಓಕೆ, GD ಎಕ್ಸಾಮ್, RRB ಗ್ರೂಪ್ ಡಿ ಎಕ್ಸಾಮ್ದಲ್ಲಿ ಈ ರೀತಿ ಈಸಿ ಕ್ವಶನ್ ಕೇಳ್ತಾರೆ. ಹೈಯರ್ ಎಕ್ಸಾಮ್ಸಲ್ಲಿ ಸ್ವಲ್ಪ ಇದು ಅಗೇನ್ ದೇ ಕ್ಯಾನ್ ಮಾಡಿಫೈ ದ ಕ್ವಶನ್. ಮೊದಲನೇ ಪಾರ್ಟ್ರಿಂದ 5 ತೊಗೋಬೇಕು, ಎರಡನೇ ಪಾರ್ಟ್ರಿಂದ 3 ಲೀಟರ್ ತೊಗೋಬೇಕು. ಬಟ್ ನಿಮ್ಮದು ಎಕ್ಸಾಮ್ಗೆ ಇಷ್ಟು ಲೆವೆಲ್ ಸಾಕಿದೆ. ಓಕೆ, ಯು ಕ್ಯಾನ್ ಡೂ ದಿಸ್. ನೆಕ್ಸ್ಟ್ ಕ್ವಶನ್ ಪಾರ್ಟ್ನರ್ಶಿಪ್ ಮೇಲಿದೆ. ಈಸಿ ಕ್ವಶನ್, ಗ್ರೂಪ್ ಡಿ 2022 ಶಿಫ್ಟ್ ನಂಬರ್ 3ದಲ್ಲಿ ಕೇಳಿರೋ ಕ್ವಶನ್. ಓಕೆ, ನೋಡಿರಿ, ಅವರು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಯಾರ? 30,000 ಮತ್ತು 24,000. ಯಾರ್ಯಾರು? ಎ ಮತ್ತು ಬಿ. ಎ ಮತ್ತು ಬಿ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ. ಇಲ್ಲೇ ಎಷ್ಟೆಷ್ಟು ರೀ? ಇವರು 30,000 ಕೊಡ್ತಾರೆ ಅಂದರೆ ಇವರು 24,000. ಇವರು ಜಾಸ್ತಿ ಕೊಟ್ಟಾರಂದರೆ ಇವರಿಗೆ ಜಾಸ್ತಿ ಲಾಭ ಕೊಡಬೇಕು, ಇವರು ಕಡಿಮೆ ಕೊಟ್ಟಾರಂದರೆ ಕಡಿಮೆ ಕೊಡಬೇಕು. ಅನುಪಾತ ನೋಡ್ರಿ, ಅನುಪಾತ ಎಷ್ಟೆಷ್ಟಿದೆ? ಅನುಪಾತ ಇದು 6 5 6 4. ಇವರಿಗೆ 5 ಭಾಗ ಲಾಭ ಕೊಡಬೇಕು, ಇವರಿಗೆ 4 ಭಾಗ ಲಾಭ ಕೊಡಬೇಕು. ಇಬ್ಬರಿಗೆ ಸೇರಿ 5 ಮತ್ತು 4 ಟೋಟಲ್ ಎಷ್ಟಾಗಿದೆ? 9. ಟೋಟಲ್ 9 ಲಾಭ ಇದೆ. ಇಲ್ಲಿ ಎಷ್ಟಿದೆ ಟೋಟಲ್ ಪ್ರಾಫಿಟ್?
13,500. 9 ಅಂದರೆ 13,500, 4 ಅಂದರೆ ಎಷ್ಟು ಬೇಕಾದ ಡೈರೆಕ್ಟ್ ಬರೀರಿ. 13,500 ಇದು ಏನಿದೆ ಸರ್, ಇದು ಒಟ್ಟು ಲಾಭ. ಇಲ್ಲಿ ಒಟ್ಟು ಲಾಭ ಎಷ್ಟು? 9. ಈ ಲಾಭ ಅಂದರೆ 9. ಏನು ಫೈಂಡ್ ಮಾಡಬೇಕು? ಬಿಯ ಲಾಭ ಎಷ್ಟಿದೆ? ವಾಟ್ ಈಸ್ ದ ಪಾರ್ಟ್ ಆಫ್ ಬಿ ಇನ್ ದ ಪ್ರಾಫಿಟ್? ಬಿಗೆ ಎಷ್ಟು ಕೊಡಬೇಕು? 4 ಕೊಡಬೇಕು. ಬೇಕಾದ್ರೆ ಯೂನಿಟ್ರಿ ಮೆಥಡ್ ಯೂಸ್ ಮಾಡಿರಿ. 9 ಅಂದರೆ ಎಷ್ಟು, 4 ಅಂದರೆ ಎಷ್ಟು? 9 ಅಂದರೆ 13,500, 4 ಅಂದರೆ ಎಷ್ಟು? 9 1 9, 9 5 0 0, 15 4 6,000 rupees. ಓಕೆ, ಇದು ಯೂನಿಟ್ರಿ ಮೆಥಡ್ ಆರೋ ಮಾರ್ಕ್. ಇದು ಡೈರೆಕ್ಟ್ಲಿ ಹಿಂಗಿರುತ್ತೆ, ಯಾವುದೇ ಟೆಕ್ನಿಕ್ ಯೂಸ್ ಮಾಡಿರಿ. ಹೇಗೆ 405 11 ಅಂದರೆ ಎಷ್ಟು? ಯು ಕ್ಯಾನ್ ಯೂಸ್ ಎನಿ ಮೆಥಡ್. ಸೊ ಆನ್ಸರ್ ಫಾರ್ ದ ಕ್ವೆಶನ್ 165, ಆಪ್ಷನ್ ನಂಬರ್ ಡಿ is answer. With this, today we'll stop the class here. Okay. Next time I'll be taking more questions on previous year SSC GD also, previous year SSC exams and RRB exams also. Okay. And if you have any doubts, questions, comment box ಅಲ್ಲಿ ಹೇಳ್ರಿ. Yes. Keep on watching, keep on studying. Jai Hind. Dhanyavad. Thank you.